MCG ಹುಡುಗರು ಅಂತಂದರೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಿಂದ ಕರ್ಸ್ಬಿಟ್ಟವ್ರೇನಪ್ಪ ಅನ್ಕೋಬೇಡಿ. ಮಿಲ್ ಕಾಲೋನಿ ಕ್ರಿಕೆಟ್ ಗ್ರೌಂಡ್ ಹುಡುಗರು ನೋಡಿ, ಹೊಳೆ ಉಳಿಕೆ ಇಲ್ಲೇ ಇದೆ. ಫ್ಯಾಮಿಲಿದು ಇಲ್ಲಿ ಬರೆದಿದ್ದಾರೆ, ಮೈ ಲವ್ಲಿ ಫ್ಯಾಮಿಲಿ ಅಂತೆ. ಅದನ್ನು ಬಾಯ್ ಬಿಟ್ಟು ಹೇಳ್ರಪ್ಪ ನಿಮ್ಮ ಫ್ಯಾಮಿಲಿಗೆ. ನೋಡಿ ಇದಂತೂ ಲಿಟ್ರಲಿ ನೋಡಿ ಹೆಂಗೆ ಬರಬೇಕು, ಆ ಕಡೆಯಿಂದ ವಾಲ್ಕೊಂಡೇ ಬರಬೇಕು. ಸ್ಟ್ರೈಟ್ ಆ ಕಂಬಿ ಹಿಡ್ಕೊಂಡು ಬರ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಇವ್ರು ಮದುವೆನೇ ಆಗಿದ್ರು ಇದು ಮಾಡೋದು ತಪ್ಪು. ನಮ್ಮ ಕೈದಿಗಳನ್ನ ಜೈಲಿಗೆ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ಬರು ಕೈದಿಗಳು, ಅದರಲ್ಲೊಬ್ಬರು ಪೊಲೀಸು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕುಮಾರ್ ದಾಸರಳ್ಳಿ. ನನ್ನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ MCG ಹುಡುಗರೊಟ್ಟಿಗೆ, MCG ಕ್ರಿಕೆಟರ್ಸ್ ಹುಡುಗರೊಟ್ಟಿಗೆ ಮಧುಗಿರಿ ಬೆಟ್ಟಕ್ಕೆ ಟ್ರೆಕ್ ಮಾಡೋಕ್ಕೆ ಬಂದಿದ್ದೀನಿ. MCG ಹುಡುಗರು ಅಂತಂದರೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡಿಂದ ಕರ್ಸ್ಬಿಟ್ಟವ್ರೇನಪ್ಪ ಅನ್ಕೋಬೇಡಿ. ಮಿಲ್ ಕಾಲೋನಿ ಕ್ರಿಕೆಟ್ ಗ್ರೌಂಡ್ ಹುಡುಗರು ನೋಡಿ. ಇವರು ನಾವೊಂದು ಆ್ಯಕ್ಚುಲಿ 15 ಜನ ಬಂದಿದ್ದೀವಿ, ಬಟ್ ನಾವು ಒಂದು 5 ಜನ ಟ್ರೆಕ್ ಮಾಡ್ತಾಯಿದ್ದೀವಿ. ಜೂನ್ ತಿಂಗಳಲ್ಲಿ ನೋಡಿ, ಇದೊಂದು ಅಡ್ವಾಂಟೇಜ್ ಅಲ್ಲ, ಫುಲ್ ಗ್ರೀನರಿ ಕಾಣಿಸುತ್ತೆ, ಸಖತ್ತಾಗಿರುತ್ತೆ ನೋಡೋಕ್ಕೆ. ನಾನು ಮಧುಗಿರಿಗೆ ಇದು 3ನೇ ಸತಿ ಬರ್ತಾ ಇರೋದು. 2 ಸಲಿನೂ ಈ ಥರ ಗ್ರೀನರಿನೇ ನೋಡಿಲ್ಲ. 2 ಬೇಸಿಗೆನೆ ಹೆಚ್ಚು ಕಮ್ಮಿ ಬಂದಿರೋದು. ಇದು ಸ್ಟಾರ್ಟ್ ಇದು ಹೆಚ್ಚು ಕಮ್ಮಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೇ ಎಂಟ್ರೆನ್ಸು ಕಾಣಿಸ್ತಿದ್ರೆ, ಇದು ಎಂಟ್ರೆನ್ಸು, ಇಲ್ಲಿಂದ ಸ್ಟಾರ್ಟ್. ಇದಕ್ಕೆ ಎಣ್ಣೆ ಹೊಡಿಯೋಕ್ಕೆ ಎಂತೆಂಥ ಜಾಗ ಸಿಗುತ್ತೆ ನೋಡಿ. ನೋಡಿ ಇಲ್ಲಿ ಹೋಗಿ ಕುತ್ಕೊಂಡು ಎಣ್ಣೆ ಹೊಡೆದವ್ರು ನೋಡಿ, ಹೊಳೆ ಉಳಿಕೆ ಇಲ್ಲೇ ಇದೆ. ಇಲ್ಲಿ ಕೂತ್ಕೊಂಡು ಹೋಗಿ ಎಣ್ಣೆ ಹೊಡಿಯೋ ಶಕ್ತಿ. ಯಾವ ಥರ ಜನಗಳಲ್ಲ ನಮ್ಮ ಜನ, ಸೂಪರ್. ಆಮೇಲೆ ನೋಡಿ, ತಮ್ಮ ಕೆತ್ತನೆಯ ಕಲೆ ಹೇಗೆ ತೋರಿಸಿದ್ದಾರೆ. ಫುಲ್ಲು ಎಲ್ಲ ಕಡೆ ತಮ್ಮ ಕೆತ್ತಿ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ನೋಡಿ. ಸೂಪರ್ ಅಲ್ಲ ನಮ್ಮ ಜನ. ಫ್ಯಾಮಿಲಿದು ಇಲ್ಲಿ ಬರೆದಿದ್ದಾರೆ, ಮೈ ಲವ್ಲಿ ಫ್ಯಾಮಿಲಿ ಅಂತೆ. ಅದನ್ನು ಬಾಯ್ ಬಿಟ್ಟು ಹೇಳ್ರಪ್ಪ ನಿಮ್ಮ ಫ್ಯಾಮಿಲಿಗೆ. ನಮ್ಮ ಫ್ಯಾಮಿಲಿ ಲವ್ಲಿ ಫ್ಯಾಮಿಲಿ ಅಂತ. ಇವನು ಯಾರ ನೋಡಿ ಇಲ್ಲಿ ಇಂಗ್ಲೀಷಲ್ಲಿ ಏನೋ ಟು ರಾಜಿ, ಐ ಡೋಂಟ್ ಹೇಟ್ ಇಟ್ ಫಾರ್ ನಾಟ್ ಲವ್ವಿಂಗ್ ಮೀ. ಐ ಡೋಂಟ್ ಹೇಟ್ ಯು ಫಾರ್ ನಾಟ್ ಲವ್ವಿಂಗ್ ಮೀ ಎನಿಮೋರ್, ಬಟ್ ಐ ಹೇಟ್ ಮೈ ಸೆಲ್ಫ್ ಫಾರ್ ಸ್ಟಿಲ್ ಲವ್ವಿಂಗ್ ಯು ಅಂತೆ. ಲೇ ಲೋಡಕ್ಕೆ ಬಾಲ್, ಅದನ್ನು ಹೋಗಿ ಅವ್ರಿಗೆ ಹೇಳೋ. ನೀನು ಇಲ್ಲಿ ಬರೆದ್ರೆ ಏನು ಬರ್ತದೆ ನಿನಗೆ? ಲೈ ಕೂಬೆ ನನ್ನ ಮಗನೇ. 25% ಹತ್ತಿದ್ದೀವಿ ಅಷ್ಟೇ, ಇನ್ನು ಹೋಗಬೇಕು ನೋಡಿ. ಇಲ್ಲಿಂದ ಹೇಗೆ ಕಾಣುತ್ತೆ ಮಧುಗಿರಿ ಸಿಟಿ. ಇನ್ನೂ ಹೋಗಬೇಕು. ನಿಮಗೆ ಮೋಸ್ಟ್ಲಿ ಇದು ಪೀಕ್ ಅಂತ ಅನಿಸ್ತಾ ಇರ್ಬೋದು. ಪೀಕ್ ಅಲ್ಲ ಇದು. ಇಲ್ಲಿಂದ ತಿರ್ಗಾ ಈ ಥರದ್ದೇ ಒಂದು 3-4 ಇದ್ದಾವೆ. ಇನ್ನೂ ಅಷ್ಟು ಹೋಗಬೇಕು. ಇನ್ನೂ ಮೇಲ್ಗಡೆ ಒಂದು ತುಂಬ ಸ್ಟೀಪ್ ಬೇರೆ ಸಿಗುತ್ತೆ, ಅಲ್ಲಿವರೆಗೂ ಹೋಗಬೇಕು. ಕೆಳಗಿಂದ ಬಂದಿರ್ತೀರಲ್ಲ, ರೆಸ್ಟ್ ಮಾಡೋಕ್ಕೆ ಇದೊಂದು ಜಾಗ, ಓಕೆನಾ? ಇಲ್ಲಿ ರೆಸ್ಟ್ ಮಾಡ್ಬೋದು, ತಣ್ಣ ಗಾಳಿ ಬೀಸುತ್ತೆ ನೋಡಿ. ಇಲ್ಲಿ ಯಾವನು ಅಯೋಗ್ಯ ಏನೋ ಬರೆದಿದ್ದಾನೆ, ಇಲ್ಲಿ ಬರೆದಿದ್ದಾನೆ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಮ ಹುಡುಗರು ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಬ್ಬ ಯಾರೋ ಬರೆದಿದ್ದಾನೆ, ಗೂಬೆ ನನ್ನ ಮಗ, ಶಾಬುದ್ದೀನ್ ಅಂತೆ, ತನ್ನೋ ಅಂತೆ, ಏನೇನೋ ರೀ ಇವ್ರದ್ದು ಗೋಳುಗಳು. ಬರ್ತಾರ ಮುಚ್ಕೊಂಡು ಬರಬೇಕು, ಹೋಗಬೇಕು. ಇದು ಏನೇನೋ ಬರೆಯೋದು, ಏನೇನೋ ಹೆಸ್ರುಗಳು ಹಾಕೋದು, ಇವೆಲ್ಲ ಯಾಕೆ ಬೇಕು? ಸುಮ್ಮನೆ ಬರಬೇಕು, ಬೆಟ್ಟ ಹತ್ತಬೇಕು, ಹೋಗಬೇಕು ಅಲ್ವಾ? ನೋಡಿ ಇಲ್ಲಿ ಇವಾಗ ಕಂಬಿ ಇದೆ ಅಲ್ಲ, ಈಗನೇ ಕಂಬಿ ಇದೆ ಹಿಡ್ಕೊಂಡು ಹೋಗೋಕ್ಕೆ. ಅಲ್ಲಿ ಕಾಣಿಸ್ತಾ ಇದೆಯಾ? ಫುಲ್ ಸ್ಲೋಪಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ? ಇಲ್ಲಿ ಮುಂಚೆ ಕಂಬಿನೇ ಇರಲಿಲ್ಲ ಕಣ್ರಿ. ಫುಲ್ಲು ಆ ಕಡೆ ಬೆಟ್ಟದ ಕಡೆ ವಾಲ್ಕೊಂಡು ಒಂದು ಅಂದಾಜಲ್ಲಿ ನಡಿಬೇಕಿತ್ತು ಅಲ್ಲಿವರೆಗೂ. ಈಗ ಹೆಂಗೋ ಕಂಬಿ ಹಾಕಿದ್ದಾರೆ, ಓಕೆ, ಇವಾಗ ಆರಾಮಾಗಿ ಹೋಗ್ಬೋದು. ನಿಮಗೆ ಕಂಬಿ ತೋರಿಸೋದ್ನಲ್ಲ ನೋಡಿ, ಅದು ಇಲ್ಲಿಂದನೇ ಕಾಣಿಸೋದಿಲ್ಲ. ಇಲ್ಲಿಂದ ಹತ್ಕೊಂಡು ಹೀಗೆ ಸ್ಲ್ಯಾಂಟಾಗಿ ಕ್ರಾಸ್ ನೋಡಿ. ಇದಂತೂ ಲಿಟ್ರಲಿ ನೋಡಿ ಹೆಂಗೆ ಬರಬೇಕು, ಆ ಕಡೆಯಿಂದ ವಾಲ್ಕೊಂಡೇ ಬರಬೇಕು. ಸ್ಟ್ರೈಟ್ ಆ ಕಂಬಿ ಹಿಡ್ಕೊಂಡು ಬರ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಹೀಗೆ ಬರ್ಬೇಕು ನೀವು. ಹಂಗೆ ಒಂದು ಮುಂಚೆ ಆ್ಯಕ್ಚುಲಿ ಇವಾಗ ಕಂಬಿ ಇದೆ, ಅಟ್ಲೀಸ್ಟು ಮುಂಚೆ ಏನೂ ಇರಲಿಲ್ಲ. ಒಂದು ಅಂದಾಜಲ್ಲಿ ಹಂಗೆ ಬರಬೇಕು ಇದು. ಆಮೇಲೆ ನೋಡಿ ಈ ಸ್ಟ್ರೆಚ್ ಇದೆಯಲ್ಲ,
ನೋಡಿ ಎಲ್ಲಿಂದ ಶುರು ಆಗುತ್ತೆ ಸ್ಟ್ರೆಚ್ಚು, ಇಲ್ಲಿಂದ ನೋಡಿ ಇಲ್ಲಿವರೆಗೂ ತುಂಬ ಕಷ್ಟ ಅನಿಸುತ್ತೆ, ಚಾಲೆಂಜಿಂಗ್ ಆಗಿದೆ. ಓಕೆ, ನಮ್ಮ ಕಾರ್ ತೋರಿಸ್ತೀನಿ ನೋಡಿ ನಾವು ಎಲ್ಲಿಂದ ಬಂದಿದ್ದು ಅಂತ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಕಾರ್ ಪಾರ್ಕ್ ಮಾಡಿಬಿಟ್ಟು ಟ್ರೆಕ್ ಮಾಡ್ಕೊಂಡು ಬಂದಿರೋದು. ನೋಡಿ ಎಷ್ಟು ದೂರದಲ್ಲಿದೆ, ಕಾಣಿಸ್ತಾನೆ ಇಲ್ಲ ಬಿಡಿ. ಇದರಲ್ಲಿ ಮಧುಗಿರಿ ಸಿಟಿ ನೋಡಿ ಹೇಗಿದೆ, ಸೂಪರ್ ಆಗಿದೆ ಅಲ್ಲ. ಇನ್ನು ಈಗ ಹೋಗ್ಬೇಕು ಹೊರಗಡೆ. ಹೊರಗಡೆ ತುಂಬ ಗಾಳಿ ಬೀಸುತ್ತೆ, ಎಷ್ಟು ಸೈಲೆನ್ಸ್ ಆಗಿದೆ ನೋಡಿ. ಇಲ್ಲಿ ಸೈಲೆಂಟ್ ಆಗಿದೆ. ಹಿಂಗೆ ಬಂದು ನೋಡಿ, ಇಲ್ಲೂ ನಮ್ಮ ಜನದ ಲವ್ ಪ್ರದರ್ಶನ, ಪ್ಯೂರ್ ಲವ್, ಡೀಪ್ ಲವ್. ಮಕ ಮುಚ್ಚಿದ್ರು ನೋಡಿ. ಈಗ ಹೋಗ್ಬೇಕು ನೋಡಿ. ಇವರು MK ಅಂತೆ, ಮಂಜು ಕವಿ, ಬಳ್ಳಗೆರೆ, 22/9/2013 ಬಂದವ್ರೆ. ಈಗ ಬಹುಶಃ ಏನಾಗಿರುತ್ತೆ ಗೊತ್ತಾ, ಮಂಜುಗೆ 2 ಮಕ್ಳು ಇರ್ತವೆ, ಕವಿಗೆ 2 ಮಕ್ಳು ಇರ್ತವೆ, ಬೇರೆ ಬೇರೆ ಅದು ಆಯಿತಾ. ಅವರು ಅಪ್ಪ ಅಮ್ಮನಿಗೆ ಇವ್ರು ಹೇಳಿ ಒಪ್ಸೋಕ್ಕಾಗಲ್ಲ, ಇವ್ರ ಅಪ್ಪ ಅಮ್ಮನಿಗೆ ಅವ್ರು ಹೇಳಿ ಒಪ್ಸೋಕ್ಕಾಗಲ್ಲ. ಇಲ್ಲಿ ಬಂದು ಶೂರತ್ವ ಪ್ರದರ್ಶಿಸಿ ಕೆತ್ಕೊಂಡವ್ರೆ, ನಾವು ಲವ್ ಮಾಡ್ತಾಯಿದ್ವಿ, ಮದುವೆ ಆಯ್ತೀವಿ ಅಂತ. ಅಕಸ್ಮಾತ್ ಇವ್ರು ಮದುವೆನೇ ಆಗಿದ್ರು ಇದು ಮಾಡೋದು ತಪ್ಪು. ಹಿಂಗೆ ಬಂದು ಕಂಡೋರ ಜಾಗದಲ್ಲಿ ಬರೆಯೋದು ತಪ್ಪು. ನಿಮ್ಮ ಮನೆ ಇರುತ್ತಲ್ರಿ, ಪೇಂಟ್ ಇದು ನೋಡಿ ಚಿಕ್ಕದಾಗಿ ಮಾಡಿದ್ದೀರಾ. ನಿಮ್ಮ ಮನೆ ಫುಲ್ ದೊಡ್ಡದಾಗಿ ಎಮ್ಮು, ದೊಡ್ಡದಾಗಿ K, ಲವ್ ಮಾರ್ಕು ಎಲ್ಲ ಬರ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡೋರು ಒಂದು ನಿಮ್ಮನ್ನು ಇದಕ್ಕೆ ತೊಗೊತಾರೆ, ನಿಮ್ಮನ್ನ ಒಂದು ಸ್ಫೂರ್ತಿ ತೊಗೊಂಡು ಅವ್ರವ್ರ ಮನೆಗೆ ಪೇಂಟ್ ಬಳ್ಕೊಂಡು ಲವ್ ಮಾಡಿ ಮದುವೆ ಮಾಡ್ಕೊತಾರೆ. ಇಲ್ಲಿ ಯಾಕೆ ಸುಮ್ಮನೆ ಇಲ್ಲೆಲ್ಲ ಬಂದು ಹಿಂಗೆ ಕೆತ್ತಿಸ್ತೀರಾ ನೋಡಿ. ಈಗ ಇಲ್ಲೊಂದು ಕೋಟೆ ಕಾಣಿಸುತ್ತೆ. ಓಕೆ, ಆ ಕೋಟೆ ಆದಮೇಲೆ ಇನ್ನೊಂದು. ಸೂಪರ್ ಅಲ್ಲ. ನಿಮ್ಗೆ ಶುರುವಿನಲ್ಲಿ ಒಂದೇ ಕೋಟೆ ಕಾಣಿಸೋದು, ಒಂದು ಕೋಟೆಗೆ ಬರೋವರೆಗೂ ಇನ್ನೊಂದು ಕೋಟೆ ಕಾಣಲ್ಲ. ನೋಡಿ ಹೇಗೆ ಕಾಣಿಸ್ತಾ ಇದೆ ಮಧುಗಿರಿ ಸಿಟಿ. ಓಕೆ, ಪೀಕಿಗೆ ಬಂದ್ಬಿಟ್ವಿ. ನೋಡ್ರಿ ರೋಡ್ ಹೇಗೆ ಕಾಣಿಸ್ತಾ ಇದೆ, ರೋಡು ಅಲ್ಲ ಸಾಕಾದಾಗ ಕಾಣಿಸ್ತಾ ಇದೆ. ಪೀಕಿಗೆ ಬಂದಿದ್ದೀವಿ ನೋಡಿ, ಇದೆ ಲಾಸ್ಟ್ ಕೋಟೆ. ಈ ಕೋಟೆ ಎತ್ಬಿಟ್ರೆ ಮಧುಗಿರಿ ಪೀಕಿಗೆ ಬಂದ್ಬಿಟ್ವಿ. ಮತ್ತೊಮ್ಮೆ ನಾನು ನನ್ನನ್ನು ಫಿಟ್ಟಾಗಿದ್ದೀನಿ ಅಂತ ಸಾಬೀತುಪಡಿಸ್ಕೊಂಡಿದ್ದೀನಿ. ಓಕೆ, ನೀವು ಬನ್ನಿ, ನಿಮ್ಮನ್ನು ನೀವು ಟೆಸ್ಟ್ ಮಾಡ್ಕೊಳ್ಳಿ. ಟೆಸ್ಟ್ ಮಾಡ್ಕೋಬೇಕು ಅಂತಂದರೆ ಈ ಥರ ಟ್ರೆಕ್ಕು ತುಂಬ ಅನುಕೂಲ ಆಗುತ್ತೆ. ಬನ್ನಿ, ಡಾಕ್ಟ್ರ್ ಹತ್ರ ಹೋಗಿ, ಬೇಡ ಅನ್ನಲ್ಲ, ಕಾಯಿಲೆ ಇದ್ದರೆ ಡಾಕ್ಟ್ರ್ ಹತ್ರ ಹೋಗಿ. ಫಿಟ್ನೆಸ್ಗೋಸ್ಕರ ಜಿಮ್ಗಿನ್ನ ಇದು ಬೆಸ್ಟು ನನ್ನ ಅನಿಸಿಕೆ. ನೋಡಿ ಸೂಪರಾಗಿದೆ. ಬಂದ್ಬಿಟ್ವಿ ನೋಡಿ, ಇದು ಲಾಸ್ಟ್ ಡೋರ್. ಹಿಂಗಾಸ್ ಹೋದ್ರೆ ಮಧುಗಿರಿ ಟ್ರೆಕ್ ಪೀಕ್ಗೆ ಬಂದ್ವಿ ಅಂತ ಅರ್ಥ. ಈಗ ನೋಡಿ, ಇದೊಂದು ಹೋದರೆ ಮೇಲ್ಗಡೆ ಒಂದು ಇದು ಸಿಗುತ್ತೆ, ದೇವಸ್ಥಾನ ಅಂದರೆ ಎಂಟ್ರೆನ್ಸ್ ದ್ವಾರ. ಅದೇ ಮುಗೀತು ಅಷ್ಟೇ. ಇಲ್ಲಿಂದ ಇದೆ ಲಾಸ್ಟ್. ಇಲ್ಲಿಂದ ಬಂದಮೇಲೆ ಇಲ್ಲಿಗೆ ಬಂದರೆ ಬಂದಂಗೆ ಲೆಕ್ಕ. ಬಾ, ಈ ಥರ ಎಲ್ಲ ಅಡ್ವೆಂಚರಸ್ ಮಾಡ್ಕೊಂಬರ್ಬೇಕು. ನೀವೆಲ್ಲ ಮನೇಲಿ ಕೂತ್ಕೊಂಡು ನೋಡಿ ಹೆಂಗೆ. ನಮ್ಮ ಡಾಕ್ಟ್ರು ಇವ್ರು ನಮ್ಮ ಸ್ನೇಹಿತರು ಅರುಣ್ ಅಂತ, ಪೊಲೀಸ್ ಇಲಾಖೆಯವರು. ನಮ್ಮ ಸ್ನೇಹಿತರಾದ ನೋಡಿ ಇವರು, ಪೊಲೀಸ್ ಇಲಾಖೆಯವರು. ನಮಸ್ಕಾರ ಅರುಣ್ ಅವರೇ. ನಮಸ್ತೆ. ಬನ್ನಿ ಹೋಗೋಣ, ಇನ್ನೇನು ಬಂತು. ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ ಹಿಂಗೆ. ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಅಂತ ವೆಲ್ಕಮ್ ಮಾಡ್ತಾ ಇದೆ. ಓಕೆ ಫ್ರೆಂಡ್, ಬಂದ್ವಿ ನೋಡಿ. ಇದೇ ಪೀಕು. ನಂದೊಂದು ರೀಲ್ಸಲ್ಲಿ ನೋಡಿರ್ಬೇಕು, ಇಲ್ಲಿ ಸ್ಟೆಪ್ ಮಾಡಿರೋದು, ಎಗ್ರಿ ಒಂದು ಸ್ಟೆಪ್ ಮಾಡಿದ್ದೀನಿ ಗೊತ್ತಾ, ಅದಿಲ್ಲೇನೆ. ಇದರೊಳಗಡೆ ಹೋದರೆ ಇನ್ನೊಂದು ನಿಮಗೆ ಇದು ಸಿಗುತ್ತೆ, ಉಗ್ರಾಣ ಸಿಗುತ್ತೆ. ಆಮೇಲೆ ಹಿಂದೆಗಡೆ ಜೈಲ್ ಸಿಗುತ್ತೆ. ಇದೇ ಫೈನಲ್ ಕೋಟೆ ಕಟ್ಟಿರೋದಿಲ್ಲಿ, ಮಧುಗಿರಿ ಪೀಕಲ್ಲಿ ಫೈನಲ್ ಕೋಟೆ. ಸುಮಾರು ಜನ ಇಲ್ಲಿವರೆಗೂ ಬರೋಲ್ಲ ನೋಡಿ, ನಿಮ್ಗೆ ಗೊತ್ತಾಗ್ಬೋದು ಒಳಗಡೆ ಎಲ್ಲ ನೋಡಿ, ಯಾರು ಕ್ಲೀನ್ ಮಾಡಿಲ್ಲ. ಸೊ ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ, ಸದ್ಯದಲ್ಲಿ ಯಾರೂ ಇದ್ರೊಳಗಡೆ ಎಲ್ಲ ಬಂದಿಲ್ಲ. ಕಾಣಿಸ್ತಾ ಇದೆಲ್ಲ, ಅಂದಾಜು ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಯಾರೂ ಬಂದಿಲ್ಲ ಅಂಥೇಳಿ. ಅದು ಕೆಳಗಡೆಯಿಂದ ಫಸ್ಟ್ ಟೈಮ್ ಬರೋದಾಗ ಈ ಥರ ಮೇಲೆ ಹಿಂಗಿದೆ ಅಂತ ಗೊತ್ತಾಗೋದಿಲ್ಲ. ಓಕೆನಾ, ನಾನು ಹೇಳಿದ್ನಲ್ಲ ಮೇಲೊಂದು ದೇವಸ್ಥಾನ ಇದೆ ಅಂತ ನೋಡಿ. ಅದೇ ಇದು ತೋರಿಸ್ತೀನಿ ನೋಡಿ. ಇದು ಉಗ್ರಾಣ
ಸ್ಟೋರೇಜ್ ಅಂತಾರಲ್ಲ, ನಾನು ಸ್ಟೋರ್ ಮಾಡ್ತಾ ಇದ್ದಿದ್ದ ಜಾಗ ನೋಡಿ. ಇದು ಫೈನಲ್ ಬ್ಯಾಕ್ ಎಕ್ಸಿಟ್. ಇದು ಪೀಕ್ ಫ್ರಂಟ್ ನಾನು ತೋರಿಸಿದ್ನಲ್ಲ, ಅದು ಫ್ರಂಟು. ಅದರಿಂದ ಈಗ ಈ ದ್ವಾರದಿಂದ ಬಂದರೆ ಇದು ಬ್ಯಾಕ್ ಅಂದರೆ ಈಗ ಬ್ಯಾಕ್ ಹೋಗಬೇಕು. ಬರಬೇಕು ಆಚೆ ಬಂದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಜೈಲು. ಇದಕ್ಕೆ ಎಂಟ್ರೆನ್ಸ್ ತೋರಿಸ್ತೀನಿ ಬನ್ನಿ. ನೋಡಿ ಕೋಟೆ ಕಾಣಿಸ್ತಾ ಇದೆಯಲ್ಲ, ನೋಡಿ ಇದು ಜೈಲು. ನಮ್ಮ ಕೈದಿಗಳನ್ನ ಜೈಲಿಗೆ ಹಾಕಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಬ್ಬರು ಕೈದಿಗಳು, ಅದರಲ್ಲೊಬ್ಬರು ಪೊಲೀಸು. ಎಲ್ಲ ಏನೋ ಇರುತ್ತೆ, ನಿಧಿ ಬೇಟೆ. ಇದು ಮೇಲ್ಗಡೆ ಇದನ್ನ ಜೈಲು ಅಂತ ಸುಮಾರು ಜನ ಹೇಳ್ತಾರೆ. ಫುಲ್ಲು ಮಧುಗಿರಿ ಕೋಟೆ ಮೇಲ್ಗಡೆ ಬಂದರೆ ಇಲ್ಲಿಂದ ಏನಾದರೂ ಊಟ ಗೀಟ ಬಿಸಾಕ್ತಾ ಇದ್ರೆ ಇಲ್ಲಿಂದ ವೆಂಟಿಲೇಷನ್ ನೋಡಿ. ಇದು ಜೈಲು. ಅದೇ ಮೂರು ಡೋರ್ ಇದೆ ಇಲ್ಲ. ಇಲ್ಲಿದ್ದಾರೆ ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಜೈಲಲ್ಲಿ ಪರ್ಮನೆಂಟ್ ವಾಸಿ ಕೈದಿ ಇಲ್ಲಿದ್ದಾರೆ ನೋಡಿ, ಹೋಗ್ಬಿಟ್ರು. ಓಕೆ ನೋಡಿ, ಇದು ಪೀಕ್ ಹೇಳೋದ್ನಲ್ಲ ನೋಡಿ, ಇದೇ ಲಾಸ್ಟ್ ಕೋಟೆ. ಮುಗಿದ್ಮೇಲೆ ಇದು ಜೈಲ್ದ ಮೇಲ್ಗಡೆ ಒಂದು ರೆಸ್ಟಿಂಗ್ ಪ್ಲೇಸ್ ಅಂತ. ಒಂದು ಸ್ವಲ್ಪ ಈ ಪೀಕಲ್ಲಿ ಈ ಕಡೆಯಿಂದ ಹತ್ಕೊಂಡು ಹೀಗೆ ಇಳ್ಕೊಂಬಂದರೆ ನಿಮ್ಗೆ ಇಲ್ಲೊಂದು ನೀರಿನ ದೊಣೆ ಸಿಗುತ್ತೆ. ನೀರಿಲ್ಲ ಆದರೆ ಫುಲ್ಲು ಇದಾಗ್ಬಿಟ್ಟಿದೆ ನೋಡಿ, ಇದು ನೀರಿನ ದೊಣೆ. ನಮ್ಮ ಕಂಪ್ಲೀಟ್ ಹುಡುಗರು ಬಂದರು ನೋಡಿ. ಇಲ್ಲೊಬ್ಬರು ಇವರು ಪೊಲೀಸ್ ಇಲಾಖೆಯವರು ಅನಿಲ್ ಅಂತ. ಓಕೆ, ಇನ್ನೊಬ್ಬರು ನಮ್ಮ ಹರೀಶ್ ಅವರು. ಸೂಪರ್ ಹರೀಶ್ ಅವರೇ. ನಿಮ್ಗೆ ಒಂದು ವಿಷಯ ಅಂದರೆ, ಇವರು ಆಸ್ಮಾ ಪೇಷಂಟ್. ಇವರು ಆಸ್ಮಾ ಪ್ರಾಬ್ಲಮ್ ಇದೆ, ಬಟ್ ಅಂದರೂ ಈ ಚಾಲೆಂಜಿಂಗ್ ಟ್ರೆಕ್ ಮಾಡಿದ್ದಾರೆ, ಯಾವುದು ಮಧುಗಿರಿದು. ಸೊ ಅರ್ಥ ಮಾಡ್ಕೊಳ್ಳಿ, ಬರ್ಬೋದು. ವಿಲ್ ಪವರ್ ಇರಬೇಕಷ್ಟೇ. ಇವರು ಇದಷ್ಟೇ ಅಲ್ಲ, ಲಡಾಖ್ ಹೋಗಿದ್ದಾರೆ, ಲಡಾಖ್ ಸ್ಪಿಟಿ ಎಲ್ಲ ಹೋಗಿದ್ದಾರೆ. ಧೈರ್ಯ ಇರಬೇಕು, ಮಾಡಲೇಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಆ ಥರ ಇದ್ರೆ ಮಾಡ್ಬೋದು, ಆರಾಮಾಗಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸಿಮೆಂಟ್ ಇಲ್ಲ, ಗಾರೆ ಇಲ್ಲ, ಏನೂ ಇಲ್ಲ. ಹೆಂಗೆ ಜೋಡಿಸಿದ್ದಾರೆ ನೋಡಿ ಕಲ್ಲುಗಳನ್ನ, ನೋಡ್ಬೋದು ನೀವು. ಇದಲ್ವೇನ್ರಿ ಇಂಜಿನಿಯರಿಂಗ್ ಅಂದರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಮಧುಗಿರಿ ಬೆಟ್ಟದ ಟ್ರೆಕ್ಕು. ಸೂಪರ್ ಆಗಿತ್ತು. ಬನ್ನಿ, ನೀವು ಬನ್ನಿ, ನಿಮ್ಮ ಫಿಟ್ನೆಸ್ ಚೆಕ್ ಮಾಡ್ಕೊಳ್ಳಿ, ಫಿಟ್ಟಾಗಿರಿ, ಆರೋಗ್ಯವಾಗಿರಿ. ದಯವಿಟ್ಟು ಆರೋಗ್ಯವಾಗಿರಿ, ಆರೋಗ್ಯವೇ ಭಾಗ್ಯ. ಓಕೆ, ಸಿಗೋಣ ಮತ್ತೆ ನನ್ನ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ಯಾವುದನ್ನ ಟ್ರೆಕ್ಕು ಅಥವಾ ಯಾವುದನ್ನ ಟ್ರಾವೆಲ್ ಪ್ಲೇಸ್ಗೆ ಹೋದಾಗ ವ್ಲಾಗ್ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್, ಸ್ಟೇ ಫಿಟ್, ಆರೋಗ್ಯವಾಗಿರಿ. ಬಾಯ್.